ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹೀನಾ ವ್ಲಾಗ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ, ಒಂದು ಚಿಕ್ಕ ಫಂಕ್ಷನ್ ಇದೆ ತಮ್ಮನ ಮಗಂದು. ಏನಂದರೆ ಜವಳ ತಗ್ಸ್ಕೊಂಡು ಬರೋದು. ನೀವು ಯಾರೆಲ್ಲ ಯಾವ್ಯಾವ ಊರ್ಲಿಂದ ನೋಡ್ತೀರಾ ಅಲ್ಲೆಲ್ಲಿ ಏನಂತ ಕರಿತಾರೆ ಗೊತ್ತಿಲ್ಲ ನನಗೆ. ಒಬ್ಬೊಬ್ಬರು ಮುಡಿ ತೆಗ್ಸೋದಂತಾರೆ, ಜುಟ್ಟು ತೆಗ್ಸೋದಂತಾರೆ, ಎಲ್ಲಿಗಾತ್ರ ಮುಡ್ಸೋದಂತಾರೆ. ನಾವು ಕೂಡ ಹಾಗೆ ಇವಂದು ಇದೆ ಅಲ್ವಾ, ಅವ್ನು ಸ್ವಲ್ಪ ಗ್ರ್ಯಾಂಡಾಗಿ ಆಯಿತು. ಇನ್ನು ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಂಡು ಬಂದರೆ ಆಯಿತು ಅಂತ. ಯಾಕಂದರೆ ಮಕ್ಕಳ ರಜೆ ಕೂಡ ಇದೆ. ಸಂಜೆ ಟೈಮು ಹೋಗ್ತಾಯಿದ್ದೀವಿ ನೋಡಿ. ವ್ಯೂ ಎಲ್ಲ ಚೆನ್ನಾಗಿದೆ. ಹಾಗೆ 1-2.5 ತಾಸಿನ ಜರ್ನಿ, ಚಿಕ್ಕ ಆಟೋ ಮಾಡ್ಕೊಂಡೆಲ್ಲ ಬಂದ್ವಿ ನೋಡಿ. ಹಾಗೆ ಇವರು ಸ್ವಲ್ಪ ಪಲಾವ್ ಮಾಡಿದರು ನಮ್ಮ ಮನೆಯವರು ಬಂದು. ಹಾಗೆ ಇಲ್ಲೇ ಮೊಸರು ಎಲ್ಲ ತಂದಿದ್ದರು. ಮೊಸರೆಲ್ಲ ರೆಡಿ ಮಾಡ್ತಿದ್ದೆ. ಅಕ್ಕ ಎಲ್ಲ ವೆಜಿಟೇಬಲ್ ಎಲ್ಲ ಕಟ್ ಮಾಡಿಕೊಟ್ರು. ಅಡುಗೆ ಮಾಡಿದ್ವಿ ಫಟಾಫಟ ಅಂತ. ಅಷ್ಟೆಲ್ಲ ಮಾಡೋಷ್ಟರೊಳಗೆ 11 ಗಂಟೆ ಆಗೋಯ್ತು ನೋಡಿ. ಕುಕ್ಕರ್ ನೋಡಿ, ಎಲ್ಲ ಪಲಾವೆಲ್ಲ ರೆಡಿ ಆಗ್ತಾಯಿದೆ. ಯಾರಿಗೆಲ್ಲ ಈ ವಿಡಿಯೋ ಹೆಂಗೆ ಅನಿಸ್ತು ಹಾಗೆ ವಿಡಿಯೋ ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತೇನೆ. ಮತ್ತು ಊಟ ಗೀಟ ಮಾಡಿಕೊಂಡು ಮಲಗೋಷ್ಟರೊಳಗೆ 1 ಗಂಟೆ ಆಯಿತು. ಬೆಳಗ್ಗೆ ರೋಟಿನ್ ಫ್ರೆಂಡ್ಸಿದ್ದು ಮಾದಲಿ ಎಲ್ಲ ಮಾಡಬೇಕಲ್ವ ನೈವೇದ್ಯಕ್ಕೆ. ಅದಕ್ಕೆ ನಾನು ಅಕ್ಕ ಸ್ನಾನ ಮುಗಿಸ್ಕೊಂಡು ಬಂದ್ವಿ. ಅಮ್ಮ ಕೂಡ ಸ್ನಾನ ಮುಗಿಸ್ಕೊಂಡು ಬಂದರು. ಒಬ್ಬೊಬ್ಬರಾಗಿ ಎದ್ದೇಳ್ತಾ ಇದ್ದಾರೆ. ಹೀಗೆ ಬೆಳಗ್ಗೆ ಸ್ವಲ್ಪ ಚಾಯ್ ಎಲ್ಲ ಮಾಡಿಕೊಂಡು ಕುಡಿದು ಮತ್ತೆ ಮಾದಲಿ ಮಾಡೋಕೆ ರೆಡಿ ಆದ್ವಿ ನೋಡಿ. ಅಕ್ಕ ಎಲ್ಲ ಹಿಟ್ಟೆಲ್ಲ ನಾದಿ ರೊಟ್ಟಿ ಎಲ್ಲ ಮಾಡಿಕೊಟ್ರು. ನಾನು ಹಾಗೆ ಬೇಯಿಸಿ ಸಿದ್ಧಪಡಿಸ್ಕೊಟ್ಟೆ. ಅಕ್ಕ ಎಲ್ಲ ಮಾದಲಿ ತಿಕ್ತಾ ಇದ್ದಾರೆ. ಕೈಯಿಂದನೇ ಮಾಡಿದ್ವಿ ಫ್ರೆಂಡ್ಸ್. ಯಾಕಂದರೆ ಜಾಸ್ತಿ ಮನೆಯಿಂದ ಸಾಮಾನು ಕೂಡ ಒಯ್ದಿದ್ದಿಲ್ಲ. ಯಾಕಂದರೆ ಹೆವಿ ಲಗೇಜ್ ಆದರೂ ಕೂಡ ಹೋಗೋದು ಬರೋದು ಕಷ್ಟ ಆಗುತ್ತೆ. ಈ ಸೈಡ್ ನಮ್ಮ ತಮ್ಮನ ವೈಫ್ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡ್ತಾಯಿದ್ರು. ಏನು ನೋಡಿ ಜಸ್ಟ್ ಎದ್ದು ಬಂದಿದ್ದಾನೆ. ಒಬ್ಬೊಬ್ಬರು ಈಗ ಎದ್ದು ಬಂದು ನೋಡ್ತಾ ಇದ್ದಾರೆ ಏನು ಮಾಡ್ತಾಯಿದ್ದಾರೆ ಸಡನ್ನಾಗಿ ಅಂತ. ಸ್ವಲ್ಪ ಮಾದಲಿ ಎಲ್ಲ ಬೇಗ ಮಾಡ್ಕೊಂಡ್ಬಿಟ್ರೆ ಮತ್ತು ರೈಸು ಚಿಕನ್ ಇದೆಲ್ಲ ಮಾಡಿಕೊಂಡು ಮಧ್ಯಾಹ್ನ ಎಲ್ಲ 1 ಗಂಟೆ ಒಳಗೆ ನೈವೇದ್ಯ ಎಲ್ಲ ಮುಡಿಸಿ ಮತ್ತು ಒಂದು ಸ್ವಲ್ಪ ಜವಳ ಎಲ್ಲ ತೆಗಿಸ್ಬೇಕು ಅಂತ ಪ್ಲ್ಯಾನ್ ಇತ್ತು. ಹಾಗೆ ಹೇಳ್ದಂಗೆ ಕೂಡ ಮಾದಲಿ ಅಂತೂ ಸೂಪರಾಗಿ ಬಂತು ಫ್ರೆಂಡ್ಸು. ಬಾಯಲ್ಲಿಟ್ಟರೆ ಕರಗಬೇಕು, ಅಷ್ಟೊಂದು ಟೇಸ್ಟಿಯಾಗಿತ್ತು. ಏನೋ ಕೇಳ್ತಾ ಇದ್ದೀನಿ. ನಮ್ಮ ತಮ್ಮನ ಮಗ ಚಿಕ್ಕವನು ತುಂಬ ಅಳ್ತಾನೆ. ಅವನ ಸೌಂಡೇ ಜಾಸ್ತಿ ಇದೆ, ಅದ್ರ ಸಲುವಾಗಿ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಈ ಥರ ಎಲ್ಲ ಜುಗಾಡು ಮಾಡ್ಕೊಂಡ್ಬಿಟ್ಟು ಸಿಂಪಲ್ಲಾಗಿ ಸ್ಮೂತಾಗಿ ಟೇಸ್ಟಿಯಾಗಿ ಮಾಡಿದ್ವಿ. ಮಾದಲಿ ರೆಸಿಪಿ ತುಂಬ ಸ್ಮೂತಾಗಿ ಬಂತು. ಏನೂ ಇಲ್ಲಾಂದ್ರೂ ಅಡುಗೆ ಮಾಡಿ ತೋರಿಸೋದಂದರೆ ಅದೇ ಗ್ರೇಟ್. ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಸಾಮಾನು ಇಟ್ಕೊಂಡು ಅಡುಗೆ ಮಾಡೋದರಲ್ಲ ಅಲ್ಲ, ಏನೂ ಇಲ್ದಂಗೆ ರೆಡಿ ಮಾಡ್ತೀವಲ್ವ ಅದರಲ್ಲಿ ಸ್ವಲ್ಪ ಟ್ವಿಸ್ಟ್ ಚೆನ್ನಾಗಿದೆ. ಅಲ್ಲಿ ನೋಡಿ ಎಲ್ಲ ತಂದಿದ್ದ ಐಟಮ್ಸ್ ಅಲ್ಲಿ ಇಟ್ಟಿದ್ದೀವಿ. ಎಲ್ಲರೂ ಈಗ ಒಬ್ಬೊಬ್ಬರು ಎದ್ದೆದ್ದು ಬಂದು ನಮ್ಮ ಸುತ್ತಮುತ್ತ ಹೆಂಗೆ ಕುಂತಿದ್ದಾರೆ ನೋಡಿ. ನಮಗಂಕರು ತಲೆನೋವು ಶುರುವಾಗಿದೆ. ಯಾಕಂದರೆ ಜರ್ನಿ ಮಾಡ್ಕೊಂಡು ಬಂದ್ವಲ್ಲ ಗಾಳಿಯಲ್ಲಿ. ಇವರು ಇದು ಸೂಸ್ಲ ಮಾಡ್ತಾಯಿದ್ದಾರೆ, ಮಂಡಾಳ ಸೂಸ್ಲ ಫ್ರೆಂಡ್ಸ್. ನೋಡಿ ಎಲ್ಲರದು ನಿದ್ದೆ ಕಂಪ್ಲೀಟ್ ಆಗಿಲ್ಲ ಇನ್ನೂ ನೋಡಿ. ಅದೇ ಹೇಳ್ತಾಯಿದ್ರು, ಇನ್ನು ನನಗೆ ನಿದ್ದೆ ಇತ್ತು ನಿನಗೆ ನಿದ್ದೆ ಇತ್ತು ಅಂತ. ನಾವಂಕರು ನಿದ್ದೆ ಎಲ್ಲ ಓಡಿಸಿ ತಣ್ಣೀರು ಸ್ನಾನ ಮಾಡಿಕೊಂಡು ಕುಂತ್ಬಿಟ್ಟಿವಿ ಅಕ್ಕ ತಂಗಿಯರು. ಇಲ್ಲಿ ನೋಡಿ ನಮ್ಮ ತಮ್ಮನ ಮಗ ಏನೋ ಕಿತಾಪತಿ ಮಾಡ್ತಾಯಿದ್ದಾನೆ. ಅದಕ್ಕೆ ಹಂಗೆ ಕಿತಿವಿ ಅಂತ ಹೆಸರು ಇಟ್ಟಿದ್ದೀನಿ ನಾನು. ನಾವು ಈ ಸೈಡೆಲ್ಲ ಮಾದಲಿ ಮಾಡ್ಕೊಂಡು ಮಾಡ್ತಾ ಇರೋಷ್ಟರೊಳಗೆ ಆ ಸೈಡು ಟಿಫನ್ ಕೂಡ ರೆಡಿ ಆಗ್ತಾಯಿತ್ತು ನೋಡಿ. ಎಲ್ಲ ರೊಟ್ಟಿ ಮುಗಿದ್ವು. ಈಗ ಅದಕ್ಕೆ ಬೆಲ್ಲ, ಪುಟಾಣಿ ಮತ್ತು ಶೇಂಗಾ ಇವೆಲ್ಲ ಹಾಕಬೇಕಲ್ವ, ಅದೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ವಿ. ಹಾಗೆ ಸ್ವಲ್ಪ ನಮ್ಮ ತಮ್ಮಂದು ನಂದು ಅಕ್ಕಂದು ಏನೋ ಕಾಮೆಂಟ್ರಿ ನಡೀತಾ ಇತ್ತು. ಇವರಲ್ಲಿ ನೋಡಿ ಮಂಡಾಳೆಲ್ಲ ನೆನೆಸಿ ಒಂದು ಕಡೆ ತೆಗೆದಿಟ್ಟಿದ್ದಾರೆ.
ಯಾರ್ಯಾರು ಕೆಲಸ ಅವರೆಲ್ಲ ಮಾಡ್ಕೊತಾ ಇದ್ವಿ. ಯಾಕಂದರೆ ಬಿಸಿಲು ತುಂಬ ಇರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಕೆಲಸ ಮುಗಿಸಿದ್ರಾಯ್ತು ಅಂತ. ಸೆಕೆ ಅಂತೂ ತುಂಬ ಆಗ್ತಾಯಿತ್ತು ನೋಡಿ. ನಾವು ಇಷ್ಟೇ ಜನ ಅಂದರೂ ಕೂಡ ಒಂದು 15 ಜನ ಇದ್ದೀವಿ ಫ್ರೆಂಡ್ಸ್. ನಮ್ಮ ಫ್ಯಾಮ್ಲಿಯಲ್ಲಿ 5 ಜನ, ಅಕ್ಕನ ಫ್ಯಾಮ್ಲಿಯಲ್ಲಿ 5 ಜನ, ಅದರಲ್ಲಿ ಒಬ್ಬರು ಮಿಸ್ಸಿಂಗ್ ಇದ್ದಾರೆ. ನನ್ನ ಮಗ. ಅಮ್ಮನ ಫ್ಯಾಮ್ಲಿಯಲ್ಲೂ ಕೂಡ 5 ಜನ. ಇಲ್ಲಿ ನೋಡಿ ಎಲ್ಲರದ್ದು ಟಿಫನ್ ಕೂಡ ಆಗೋಯ್ತು. ಅವನು ಅಲ್ಲಿ ಕುಂತಿದ್ದಾನೆ ನೋಡಿ, ಎಷ್ಟು ದೂರ ಹೋಗಿ ಕುಂತಿದ್ದಾನೆ ನೀರು ಚಲ್ಕೊಂತ. ನೀರಿದ್ದರೆ ಸಾಕು, ಪ್ರಪಂಚನೇ ಬೇಡ ಅನಿಸುತ್ತೆ ಮಕ್ಕಳಿಗೆಲ್ವ. ಈ ಸೈಡ್ ನಾನು ಅಕ್ಕ ಕೂಡ ಟಿಫನ್ ಮಾಡ್ತಾಯಿದ್ವಿ ನೋಡಿ. ಎಲ್ಲರದ್ದು ಮುಗಿದ ಮೇಲೆ ನಮ್ಮದು ಟಿಫನ್ ನಡೀತಾ ಇತ್ತು. ಯಾರಿಗೆಲ್ಲ ಈ ವಿಡಿಯೋ ಹೆಂಗೆ ಅನಿಸ್ತು ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಫುಲ್ ಝೂಮ್ ಹಾಕಿದ್ದಾರೆ ಇಲ್ಲಿ. ಹಾಗೆ ಟಿಫನ್ ಎಲ್ಲ ಮುಗೀತು. ಅಕ್ಕ ಮತ್ತು ಇಮಿಡಿಯೇಟಾಗಿ ಸ್ವಲ್ಪ ರೈಸ್, ಚಿಕನ್ಗೆ ಏನೆಲ್ಲ ಬೇಕೋ ಅದು ಕಟ್ ಮಾಡಿಕೊಡ್ತಾಯಿದ್ರು. ರೈಸಿಗೆಲ್ಲ ಏನು ಬೇಕೋ ಅದೆಲ್ಲ ಕಟ್ ಮಾಡಿಕೊಡ್ತಾಯಿದ್ರು. ನಾವು ಸ್ವಲ್ಪ ಕುಂತು ವಿಡಿಯೋ ಮಾಡಬೇಕಂತ ನಿಂತೆ, ಆದರೂ ಟೈಮ್ ಮತ್ತೆ ನಿಲ್ಲೋಲ್ಲ ಅಂತ ಹಾಗೆ ಅಡುಗೆ ಶುರು ಮಾಡಿದೆ ಫ್ರೆಂಡ್ಸ್. ರೈಸ್ ಮಾಡಬೇಕು ಅಂತ ನೋಡಿ. ಅಕ್ಕ ನಾನು ಇಬ್ಬರು ಫಾಸ್ಟಾಗಿ ಕೆಲಸ ಮಾಡ್ತಾಯಿದ್ವಿ. ಎಣ್ಣೆ ಕಟ್ಟಿಟ್ಟಿದ್ವಲ್ವ ನೈಟು ಪಲಾವ್ ಮಾಡಿಬಿಟ್ಟು. ಹಾಗೆ ಎಲ್ಲೋದ್ರೂ ಗ್ಯಾಸು, ಸಿಲಿಂಡ್ರ್ ಇವೆಲ್ಲ ಜರ್ನಿಯಲ್ಲಿ ಇರುತ್ತೆ ನಮಗೆ. ಅದಂತರೂ ಲೈಟ್ರಲ್ಲಿಂದ ಹಚ್ಚಿ ಅಭ್ಯಾಸ ಅಲ್ವಾ. ಕಡ್ಡಿಪಟ್ಟಣದಿಂದ ಸ್ವಲ್ಪ ಹಚ್ಚೋಕ್ಕೆ ಇದಾಗುತ್ತೆ, ಯಾಕಂದರೆ ದೊಡ್ಡ ಗ್ಯಾಸ್ ಅಲ್ವಾ, ಸ್ವಲ್ಪ ಭಯ ಆಗುತ್ತೆ. ಹಂಗೋ ಹಿಂಗೋ ಮಾಡಿ ಅಡುಗೆ ಎಲ್ಲ ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋದೊಂದು. ಅದನ್ನು ನಾನು ಸ್ಲಿಮ್ ಇಟ್ಟರೆ ಆಫ್ ಆಗುತ್ತೆ, ಜೋರಾಗಿಟ್ಟರೆ ಜಾಸ್ತಿ ಉರಿಯುತ್ತೆ. ಸ್ವಲ್ಪ ನೋಡಿ ಹತ್ತಿತ್ತು ಹಿಂಗೋ ಹಿಂಗೋ ಮಾಡಿ. ಇದು ಯಾವ ಊರು ಅಂತ ನೀವು ಕೇಳಿದರೆ ನಾನು ಹೇಳ್ತೇನೆ. ನೋಡಿ ಈಗ ನಾನು ರೈಸ್ ಮಾಡಬೇಕಂತ ಹೇಳಿದೆ. ಅಷ್ಟೊತ್ತರೊಳಗೆಲ್ಲ ಮತ್ತು ಸ್ವಲ್ಪ ಟೀ ಮಾಡಿದರೆ ಆಯಿತು, ಅಂದರೆ ಚಾವ್ ಮಾಡಿದರೆ ಆಯಿತು ಅಂತ ಮತ್ತು ಚಾವ್ ಮಾಡೋಕ್ಕೆಲ್ಲ ರೆಡಿ ಮಾಡಿದೆ. ಯಾಕಂದರೆ ಟಿಫನ್ ಆದಮೇಲೆ ಸ್ವಲ್ಪ ಚಹಾ ಕುಡಿಬೇಕನ್ನೋದು ನಮಗೆ ಒಂದು ಅಭ್ಯಾಸ ಇದೆ. ನನಗಂತಲ್ಲ, ಎಲ್ಲರಿಗೂ ಇದೆ ಅದು. ಈ ತಮ್ಮನ ಮಗ ನೋಡಿ ವಾಕಿಂಗ್, ನನ್ನ ಮಕ್ಕಳು ನೋಡಲ್ಲಿ ಜೋಕಿಂಗ್. ಭಾವ ಸ್ವಲ್ಪ ಪೂಜೆ ಸಾಮಾನೆಲ್ಲ ತರಬೇಕಿತ್ತು, ಅದು ತರೋಕ್ಕೆ ಹೋದ್ರೆ. ಹಾಗೆ ಸ್ವಲ್ಪ ಹಾಲು ಕೂಡ ತಂದ್ರಲ್ವ. ಇದು ಸ್ವಲ್ಪ ಹಳ್ಳಿ ಆಗೋದ್ರಿಂದ ಹಾಲು ಜಲ್ದಿ ಸಿಗೋದಿಲ್ಲ. ಅದ್ರ ಸಲುವಾಗಿ ಸ್ವಲ್ಪ ಪಟ್ಟಣಕ್ಕೆಲ್ಲ ಹೋಗಿ ತರಬೇಕು. ಅವ್ರು ಹಾಲು ತಂದರೂ ಸ್ವಲ್ಪ ಚಹಾ ಎಲ್ಲ ಮಾಡ್ಕೊಂಡು ಕುಡಿದು ಮತ್ತೆ ಅಡುಗೆ ಶುರು ಮಾಡಬೇಕಂತ ರೆಡಿ ಮಾಡ್ತಾಯಿದ್ವಿ. ಮತ್ತು ಇದರದ್ದೇ ಮುಂದಲ್ಲಿ ಬ್ಲಾಗ್ ಒಂದು ಹಾಕ್ತೀನಿ ಫ್ರೆಂಡ್ಸು. ತುಂಬ ಲೆಂತಿ ಆಗೋ ಕಾರಣ ಏನೆಲ್ಲ ನಡೀತು ಅನ್ನೋದು ಹಾಕಿದ್ದೀನಿ, ಏನೆಲ್ಲ ಮಾಡಿದ್ವಿ ಅನ್ನೋದು. ಹಾಗೆ ಜವಳ ಎಲ್ಲಿ ಹೆಂಗೆ ತೆಗೆಸಿದ್ವಿ ಮತ್ತು ಏನೇನೆಲ್ಲ ನಡೀತು ಬರೋವಾಗ ಅದೆಲ್ಲ ಕೂಡ ನೆಕ್ಸ್ಟ್ ಬ್ಲಾಗ್ನಲ್ಲಿ ಹಾಕ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಹೆಂಗೆ ಅನಿಸ್ತು ಪ್ಲೀಸ್ ಕಮೆಂಟ್ ಮಾಡಿ. ಕಮೆಂಟೇ ಕಡಿಮೆ, ಲೈಕ್ ಕಡಿಮೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ. ಫುಲ್ ವಿಡಿಯೋ ವಾಚ್ ಮಾಡಿ. ಅದೇ ಹೇಳ್ತಾ ಇದ್ದೆ, ಸ್ವಲ್ಪ ಹಾಲು ತೆಗಿಬೇಕಲ್ವ. ಫುಲ್ ಅರ್ಧ ಲೀಟ್ರ್ ಹಾಲಿದೆ. ದೊಡ್ಡವ್ರಿಗಷ್ಟೇ ಮಾಡ್ತಾಯಿದ್ದೀನಿ ಇಲ್ಲಿ ಚಾಯ್ ನೋಡಿ. ಹಾಲೆಲ್ಲ ಮಾಡ್ತಾಯಿದ್ದೆ. ಹಾಗೆ ವಿಡಿಯೋ ಸ್ವಲ್ಪ 2 ದಿನ ಹಾಕಲಿಲ್ಲ ಫ್ರೆಂಡ್ಸು. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿದೆ ಅಲ್ವಾ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾಕಂದರೆ ಆ ಚಾನಲ್ಗೆ ಎಷ್ಟು ಪ್ರೀತಿ ಕೊಟ್ಟಿದ್ದೀರಲ್ವ, ಈ ಚಾನಲ್ಗೂ ಕೂಡ ಹಾಗೆ ಕೊಡ್ತಾ ಇದ್ದೀರಾ. ನಿಮ್ಮಿಂದ ತುಂಬ ಹೆಲ್ಪ್ ಆಗ್ತಾಯಿದೆ, ತುಂಬ ಸಹಾಯವಾಗ್ತಾಯಿದೆ. ಹಾಗೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೇನೆ. ಟೀ ಎಲ್ಲ ರೆಡಿ ಆಯಿತು. ನಾನು ಸ್ವಲ್ಪ ಹಾಕ್ಕೊಂಡು ಅಕ್ಕನಿಗೆ ಮತ್ತು ನನಗೆ ಸ್ವಲ್ಪ ಹಾಕ್ಕೊಂಡು ಕೊಟ್ಟುಬಿಟ್ರೆ ಆಯಿತು, ಅವ್ರವ್ರು ಕುಡ್ಕೊತಾರೆ ಅಂತ. ಇಲ್ಲಿ ನನ್ನ ಮಗನಿಗೆ ಕೂಡ ಹಾಕಿಟ್ಟಿದ್ದೀನಿ ನೋಡಿ. ಬೆಳಗ್ಗೆ ಕುಡ್ದಿದ್ದಿಲ್ಲ ಅವನು.
ಅಕ್ಕ ಇಲ್ಲೆಲ್ಲ ಚಿಕನ್ ಅದೆಲ್ಲ ರೆಡಿ ಮಾಡ್ತಾಯಿದ್ರು. ನಾನು ಆ ಸೈಡೆಲ್ಲ ಬಗಾರ ರೈಸ್ ಅಂದರೆ ಒಗ್ಗರಣೆ ರೈಸ್ ಮಾಡಬೇಕಲ್ವಾ, ಎಲ್ಲ ಮಸಾಲೆ ಒಂದು ಕಡೆ ಇಡ್ತಾಯಿದ್ದೆ. ಯಾಕಂದರೆ ಚಾಯ್ ತುಂಬ ಸುಡ್ತಾ ಇತ್ತು. ಮಾಡಿಕೊಟ್ಟೆ. ತಮ್ಮ ಅವರೆಲ್ಲರಿಗೂ ಕೊಡ್ತಾಯಿದ್ರು ನೋಡಿ, ಉಳಿದವ್ರಿಗೆಲ್ಲರಿಗೂ ಕೊಟ್ಟು ಬಂದರು. ಈಗ ತಮ್ಮನೂ ಕೂಡ ನಮ್ಮ ಜೊತೆನೇ ಕೂತು ಟೀ ಕುಡಿತಾ ಇದ್ದಾನೆ. ಅವಾಗವಾಗ ಈ ಥರ ಹೊರಗಡೆ ಹೋಗಿ ಅಡುಗೆ ಮಾಡಿಕೊಂಡು ದೇವಸ್ಥಾನಗಳೆಲ್ಲ ಸುತ್ತ ಹಾಕ್ಕೊಂಡು ಬರೋಕ್ಕೆ ಖುಷಿ ಆಗುತ್ತೆ ಅಲ್ವಾ? ನಿಮ್ಗೆ ಹೆಂಗೆ ಅನಿಸುತ್ತೆ ಫ್ರೆಂಡ್ಸ್ ಹೇಳಿ, ಕಮೆಂಟ್ ಮಾಡಿ. ನನ್ನ ಮಗಂದು ಸ್ವಲ್ಪ ತರಲೆ ತಮಾಷೆ ನಡೀತಾ ಇದೆ ವಿಡಿಯೋ ರೆಕಾರ್ಡಿಂಗ್ ಟೈಮಲ್ಲಿ. ಹಾಗೆ ನಾನು ಹಂಗೋ ಹಿಂಗೋ ಮಾಡಿ ಮತ್ತೆ ರೈಸಿಗೆ ಏರಿಸಿದೆ ಫ್ರೆಂಡ್ಸ್ ಮಾಡಬೇಕಂತ. ಯಾಕಂದರೆ ಜಿಗ್ಗಿ ಜನ ಅಂದರೆ ತುಂಬ ಜನ ಇದ್ದರೆ ಹೊರಗಡೆ ಎಲ್ಲ ಒಲೆ ಹಚ್ಚಿ ಅಡುಗೆ ಮಾಡ್ತೀವಿ. ಇಲ್ಲಿ ಸ್ವಲ್ಪ ಜನ ಅಲ್ವಾ, ಅದಕ್ಕೆ ಗ್ಯಾಸಲ್ಲೇ ಮಾಡಿದರೆ ಆಯಿತು ಅಂತ ಮನೆಯಿಂದನೇ ಗ್ಯಾಸ್ ಸ್ಟವ್ ಎಲ್ಲ ತಂದಿದ್ವಿ. ಈ ಕಡೆ ನಮ್ಮ ಇಬ್ಬರು ತಾತನವ್ರು ಕೂಡ ಬಂದರು. ಪಕ್ಕದಲ್ಲೇ ಹಳ್ಳಿ ಅಲ್ವಾ, ಅವರು ಬೇಗನೆ ಬರ್ತಾರೆ. ನಮ್ಮದೇ ನೋಡಿ 2.5 ತಾಸು ಜರ್ನಿ ಮಾಡಿದರೆ ನಾವು ಈ ದೇವಸ್ಥಾನಕ್ಕೆ ರೀಚ್ ಆಗ್ತೀವಿ. ನೋಡಿ ನಮ್ಮ ಅಮ್ಮನ ಇಬ್ಬರು ಸೋದರ ಮಾವನವ್ರು ಇವರು. ಅವ್ರಿಗೂ ಮತ್ತೆ ಟಿಫನ್ ಹಾಕ್ಕೊಟ್ವಿ. ಅವರು ಕೂಡ ಟಿಫನ್ ತಿಂತಾ ಇದ್ದಾರೆ. ಎಲ್ಲಿ ತಮ್ಮನ ಮಗನ ಮಲಗಿಸ್ತಾ ಇದ್ದಾಳೆ, ಇವರು ಆಟ ಆಡ್ತಾ ಇದ್ದಾರೆ. ನಾವು ನಮ್ಮ ಫೋನ್ ಸ್ವಿಚ್ ಆಫ್ ಆಗೋ ಟೈಮ್ ಇತ್ತು, ಅದಕ್ಕೆ ಜರ್ನಿ ವಿಡಿಯೋ ಶೂಟ್ ಮಾಡೋಕ್ಕೆ ಆಗಲಿಲ್ಲ. ಅವರೇನೋ ಒಂದು ಶಾರ್ಟ್ಸ್ ವಿಡಿಯೋ ಮಾಡ್ಕೊಂಡು ಬಂದರು, ಅದನ್ನು ನೋಡ್ತಾ ಇದ್ದೀನಿ. ಅಕ್ಕ ಎಲ್ಲ ಚಿಕನ್ಗೆ ಪ್ರಿಪ್ರೇಷನ್ ಮಾಡಿ ಕೊಡ್ತಾಯಿದ್ರು. ನಾನು ಈ ಕಡೆ ರೈಸ್ ಮಾಡ್ತಾಯಿದ್ದೆ, ಸ್ವಲ್ಪ ಫೋನ್ ಕೂಡ ನೋಡ್ತಾ ಇದ್ದೆ. ಮುಂದಿನ ಬ್ಲಾಗೂ ಕೂಡ ಬರುತ್ತೆ ಫ್ರೆಂಡ್ಸ್, ಅದು ಕೂಡ ಫುಲ್ ನೋಡಿ ಸಪೋರ್ಟ್ ಮಾಡಿ. ತಮ್ಮ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ, ನೀರೆಲ್ಲ ತಂದು ಕೊಡ್ತಾ ಇದ್ದಾರೆ. ಜರ್ನಿ ದೂರ ಆಗುತ್ತೆ ಅನ್ನೋದು ಒಂದೇ, ಹೋದ್ಮೇಲೆ ಎಲ್ಲ ಈಸಿನೇ ಆಗೋ ಥರ ಮಾಡ್ಕೊಂಡ್ಬಿಡ್ತೀವಿ. ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಕುಂತು ಎಲ್ಲ ನಿಧಾನದಿಂದ ಬರಬೇಕು. ನಿನ್ನೆ ಬಂದ್ವಲ್ವ, ನೈಟ್ ಇಲ್ಲೇ ಇದ್ವಿ. ಇದು ಏನಾರು ಇವರು ಚಿಕ್ಕ ಪುಟ್ಟ ಪೂಜೆ ಮಾಡಿದ್ರು ಕೂಡ ನೈಟ್ ಇರೋ ಹಾಗಿಲ್ಲ ಅಮ್ಮನವರು. ಮತ್ತು ಸಂಜೆ 4-5 ಗಂಟೆ ಅನ್ನೋಷ್ಟರೊಳಗೆ ದೇವಸ್ಥಾನದಿಂದ ಹೊರಟು ಬಿಡ್ತಾರೆ. ಸ್ವಲ್ಪ ಸ್ಪೂನ್ ಚಿಕ್ಕದಾಯ್ತದು, ಹಾಗೆ ಪಾತ್ರೆ ಕೂಡ ಚಿಕ್ಕದಾಯಿತು. ಪಾತ್ರೆ ಕೂಡ ಚೇಂಜ್ ಮಾಡೋ ಹಂಗೆ ಪರಿಸ್ಥಿತಿ ಬಂತು. ಯಾಕಂದರೆ ಸ್ವಲ್ಪ ಅಕ್ಕಿ ಜಾಸ್ತಿ, ಅದು ಪಾತ್ರೆ ಎಲ್ಲ ಚಿಕ್ಕದಾಯಿತು. ಅದ್ರ ಸಲುವಾಗಿ ಅದು ಕೂಡ ಸ್ವಲ್ಪ ಚೇಂಜ್ ಮಾಡಬೇಕಾಗಿ ಬಂತು. ಇಲ್ಲಿ ನೋಡಿ ಮಾರ್ಲಿಕ್ಕೆ ಕೂಡ ನೈವೇದ್ಯಕ್ಕೆಲ್ಲ ತೊಗೊಂಡು ಹೋಗ್ತಾಯಿದ್ವಿ. ಇಲ್ಲಿಗೆ ಈ ವಿಡಿಯೋ ಎಂಡಾಗಕ್ಕೆ ಬಂತು ಫ್ರೆಂಡ್ಸು. ಮುಂದಿನ ಬ್ಲಾಗ್ನಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ತೋರಿಸ್ತೇನೆ. ಇಲ್ಲಿ ನೋಡಿ ಮಕ್ಳಿಗೆ ಬಟ್ಟೆ, ತಮ್ಮನಿಗೆ ಬಟ್ಟೆ, ಹಾಗೆ ದೇವರಿಗೆ ಹೂವಿನ ಗಲೀಫ್ ಎಲ್ಲ ತಂದಿದ್ವಿ. ಈ ಕಡೆ ಸ್ವಲ್ಪ ಸ್ಲಿಮ್ಮಲ್ಲಿಟ್ಟು ಬರ್ತಾಯಿದ್ರು ಭಾವ. ದೇವಸ್ಥಾನಕ್ಕೆ ಇದೆ ನೋಡಿ, ದೇವಸ್ಥಾನ ಹೋಗೋದು ಒಳಗಡೆ ದರ್ಗಕ್ಕೆಲ್ಲ ಹೋಗಿದ್ದು, ಅಲ್ಲಿ ಏನೆಲ್ಲ ಮಾಡಿದ್ವಿ ಅನ್ನೋದು ಕೂಡ ಬ್ಲಾಗ್ ಹಾಕ್ತೇನೆ. ಇಷ್ಟೊತ್ತನ ಯಾರೆಲ್ಲ ಸಪೋರ್ಟ್ ಮಾಡಿದಿರಲ್ವ, ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಹೀಗೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಓಕೆ ಬಾಯ್ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ. ಇಂತಿ ನಿಮ್ಮ ಹೇನಾ ಬ್ಲಾಗ್ಸ್ ಚಾನಲ್ ವತಿಯಿಂದ ಥ್ಯಾಂಕ್ ಯು. ಐ ಲವ್ ಯು. ಟೇಕ್ ಕೇರ್. ಬಾಯ್.